वेलकम टू एम न्यूज बीजापुर। चलिए चलते हैं आज की खबरों की ओर। ಇವತ್ತು ವಿಜಯಪುರ ಜಿಲ್ಲೆಯ ಸಹಕಾರ ಭಾರತೀಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನ ಬಹುಸಾರ್ ಕ್ಷತ್ರಿಯ ಸಭಾಭವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅಷ್ಟೇ ಶಿಸ್ತಿನಿಂದ ಇಲ್ಲಿ ನೆರವೇರಿತು. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸಹಕಾರ ಸಂಘಗಳಿಗೆ ಹಾಗೂ ವಿಜಯಪುರ ಜಿಲ್ಲೆ ಎಲ್ಲ ಸಹಕಾರಿ ಬಂಧುಗಳಿಗೆ ಬಿಜಾಪುರ ಜಿಲ್ಲಾ ಸಹಕಾರ ಭಾರತೀಯ ಎಲ್ಲ ಪದಾಧಿಕಾರಿಗಳಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಾ ಪಡ್ತಾ ಇದ್ದೀನಿ. ಸಹಕಾರ ಭಾರತಿ ಅಂತಕ್ಕಂಥದ್ದು ಬಹುಶಃ ಬಹಳಷ್ಟು ಕಡಿಮೆ ಜನರಿಗೆ ಗೊತ್ತಿರಬಹುದು. ಸಹಕಾರ ಭಾರತಿ ಅಂದ್ರೆ ಏನು, ಸಹಕಾರ ಭಾರತೀಯ ತತ್ವ ಸಿದ್ಧಾಂತಗಳೇನು, ಅದರದ್ದು ಕಾರ್ಯಗಳೇನು, ಅಥವಾ ನಮ್ಮ ಮುಂದಿನ ಯೋಜನೆಗಳು ಏನೇನದಾವ ಅಂತಕ್ಕಂಥದ್ದು ನಾವು ಮತ್ತೊಮ್ಮೆ ಅಭ್ಯಾಸ ವರ್ಗವನ್ನ ತಗೊಂಡು ಸಮಸ್ತ ವಿಜಯಪುರ ಜಿಲ್ಲೆ ಎಲ್ಲ ಸಹಕಾರಿ ಬಂಧುಗಳಿಗೆ ರಾಜ್ಯದಿಂದ ಅಥವಾ ರಾಷ್ಟ್ರದಿಂದ ಬೇರೆ ಬೇರೆ ಸಹಕಾರಿ ರಂಗದಲ್ಲಿ ಸೇವೆ ಮಾಡಿರ್ತಕ್ಕಂಥ ಅತ್ಯಂತ ಬೋಧನೆ ಕೊಡಬಲ್ಲಂತ ಒಬ್ಬ ಮಹಾನ್ ವ್ಯಕ್ತಿಗಳನ್ನ ಕರೆಸಿ ಅತ್ಯಂತ ಶೀಘ್ರದಲ್ಲಿ ಬಿಜಾಪುರ ನಗರದಲ್ಲಿ ಅಥವಾ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಜಿಲ್ಲಾ ಸಹಕಾರಿ ಅಭ್ಯಾಸ ವರ್ಗವನ್ನ ಮಾಡ್ಬೇಕಂತ ಈಗ ತಾನೇ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಾವುಗಳೆಲ್ಲ ನಿರ್ಧರಿಸಿದ್ದೀವಿ. ಅದೇ ರೀತಿ ನಾನು ಎಲ್ಲ ವಿಶೇಷವಾಗಿ ಎಲ್ಲ ವಿಜಯಪುರ ಜಿಲ್ಲೆಯ ನನ್ನ ಯುವ ಮಿತ್ರರಿಗೆ ಸಹೋದರಿಗೆ ಈ ಸಂದರ್ಭದಲ್ಲಿ ಹೇಳಕ್ ಏನ್ ಇಚ್ಛಾ ಪಡ್ತೀನಪ್ಪ ಅಂದ್ರೆ, ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಕೇವಲ ರಾಜಕಾರಣ ಒಂದೇ ಅಲ್ಲ, ಇವತ್ತು ಸಹಕಾರ ಕ್ಷೇತ್ರದಿಂದ ಕೂಡ ತಾವು ಸಾಕಷ್ಟು ಜನರಿಗೆ ಸಹಾಯ ಸಹಕಾರ ಮಾಡಬಹುದಂತಕ್ಕಂಥದ್ದು ಯಾವುದಾದ್ರೂ ಒಂದು ವೃತ್ತಿ ಇದ್ರೆ ಅದು ಸಹಕಾರ ವೃತ್ತಿ. ಸಹಕಾರ ಕ್ಷೇತ್ರದಲ್ಲಿ ಆದಷ್ಟು ಹೊಸ ಹೊಸ ಯುವಕರು ಇದರಲ್ಲಿ ಸೇರಿಸ್ಕೋಬೇಕು, ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಬೇಕು, ತಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆಯ ಸಹಕಾರ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ತಾವೆಲ್ಲ ಕಾರ್ಯಪ್ರವೃತ್ತರಾಗ್ರಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಸಂದೇಶ ಹೇಳಕ್ ಇಚ್ಛಾ ಪಡ್ತೇನೆ. ನಮ್ಮದೇ ಆದಂಥದ್ದು ಸಾಕಷ್ಟು ಇವತ್ತು ವಿಷನ್ ಅಂತಕ್ಕಂಥದ್ಕಿಂತ ಒಂದು ನಮ್ಮದೇ ಆದಂಥದ್ದು ಒಂದು ಅಜೆಂಡಾ ಬರುತ್ತೆ. ಅದರಲ್ಲಿ ಬಹಳಷ್ಟು ಅಂಶಗಳಿದಾವ್ರಿ. ಇವತ್ತು ಮಹಿಳಾ ಸಹಕಾರ ಸಂಘಗಳಾಗ್ಲಿ ಅಥವಾ ಯಾರು ಬೆಳಕಿಗೆ ತಂದಿರಂಗಿಲ್ಲ ಅಂತ ಸಹಕಾರ ಸಂಘಗಳನ್ನ ಅವರಿಗೆ ಬೋಧನೆ ಕೊಡೋದ್ರ ಮೂಲಕ ಅಂತ ಯಾರಾದ್ರೂ ಮೋಟಿವೇಶನಲ್ ಸ್ಪೀಕರ್ಸ್ ಗಳನ್ನ ಕರೆಸಿ ಸಹಕಾರದ ತತ್ವಗಳ ಸಿದ್ಧಾಂತಗಳನ್ನ ಕಲಿಸಿ ಬೇರೆ ಬೇರೆ ಸಹಕಾರ ಸಂಘಗಳನ್ನ ಎತ್ತಿ ಹಿಡಿಯೋದ್ರಲ್ಲಿ ಸಹಕಾರ ಭಾರತಿ ಅಜೆಂಡಾ ಆಗಿದೆ. ಇಂಥವು ಹಲವಾರು ಅಜೆಂಡಾಗಳಿದೆ. ಅದು ನಾನು ಪಟ್ಟಿ ತಮಗ್ ಕೊಡ್ತಾ ಹೋದ್ರೆ ಅದಕ್ಕೆ ಬಹುಶಃ ಸಮಯ ಸಾಲುದಿಲ್ಲ. ಯಾಕಂದ್ರೆ ಯಾವ ರೀತಿ ನಿಷ್ಪಕ್ಷಪಾತವಾಗಿ ಮತ್ತು ಶುದ್ಧ ಹಸ್ತದಿಂದ ಸಹಕಾರ ಸಂಘಗಳಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು ಇದರಲ್ಲಿ ಬಹಳ ಪ್ರಮುಖ ಇರತ್ತೆ. ನಾವು ಯಾವುದೇ ಸಹಕಾರ ಸಂಘದಲ್ಲಿ ಇವತ್ತು ಅದೀವಪ್ಪ ಅಂದ್ರೆ ನಾವು ಅಷ್ಟೇ ಕೈ ಬಾಯಿ ಸ್ವಚ್ಛ ಇರ್ಬೇಕಂತಾರೆ, ಆ ರೀತಿ ಅಲ್ಲಿ ಕೆಲಸ ಮಾಡ್ಬೇಕ ಅಂತದ್ದು ನಮ್ಮ ಸಹಕಾರ ಭಾರತೀಯ ಒಂದೇ ಒಂದು ಟ್ಯಾಗ್ಲೈನ್ ಮೇನ್ ಏನಿದೆಯಪ್ಪ ಅಂದ್ರೆ, ಬಿನಾ ಸಹಕಾರ, ನೀವು ನೋಡ್ಬೋದು, ಬಿನಾ ಸಂಸ್ಕಾರ ನಹಿ ಸಹಕಾರ, ಬಿನಾ ಸಹಕಾರ ನಹಿ ಉದ್ಧಾರ ಅಂತಕ್ಕಂಥದ್ದು ಒಂದು ಟ್ಯಾಗ್ಲೈನ್ ಅಲ್ಲಿ ಇವತ್ತು ಸಹಕಾರ ಭಾರತಿ ಕಾರ್ಯ ಮಾಡ್ತಾ ಇದೆ. ಸಹಕಾರ ಭಾರತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೇಂದ್ರದಲ್ಲಿ ಕೂಡ ಅಷ್ಟೇ ಗೌರವ ಕೂಡ ಕೊಡ್ತಾರೆ. ಯಾಕಂದ್ರೆ ಇವತ್ತು ಸಹಕಾರ ಭಾರತೀಯ ಒತ್ತಡದ ಮೇರೆಗೆ ಕೇಂದ್ರ ಸರ್ಕಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸಹಕಾರ ಕ್ಷೇತ್ರವನ್ನ ಒಂದು ಪೋರ್ಟ್ಫೋಲಿಯೋವನ್ನ ಹುಟ್ಟಾಕಿ ಅದಕ್ಕೆ ಈ ದೇಶ ಕಂಡಂತ ಒಬ್ಬ ಅಪ್ರತಿಮ ನಾಯಕರು ಯಾರನ್ನ ನಾವು ಎರಡನೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತೀವಿ, ಇವತ್ತು ಅಮಿತ್ ಶಾ ಅವರನ್ನ ಅಂತ ಒಬ್ಬ ದಕ್ಷ ಆಡಳಿತಗಾರರ ಕೈಯಲ್ಲಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸಹಕಾರದ ಸಚಿವರನ್ನಾಗಿ ಮಾಡಿ ಸಹಕಾರ ಕ್ಷೇತ್ರವನ್ನ ಮತ್ತಷ್ಟು ತಳಹದಿಯಿಂದ ಗಟ್ಟಿಗೊಳಿಸ್ಲಕ್ಕೆ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಂದು ಇವತ್ತು ಸಹಕಾರ ಪೋರ್ಟ್ಫೋಲಿಯೋ ಇವತ್ತು ಕೇಂದ್ರದಲ್ಲಿ ಬರ್ಬೇಕಪ್ಪ ಅಂದ್ರೆ ಅದು ಯಾರಿಗ್ ಶ್ರೇಯ ಸಲ್ಬೇಕಪ್ಪ ಅಂದ್ರೆ ಸಹಕಾರ ಭಾರತಿ ಎಲ್ಲ ಹಿರಿಯರಿಗೆ ಸಲ್ಬೇಕು. ಅಂತ ಒಂದು ಸಂಘಟನೆಯನ್ನ ನಾವು ಮತ್ತಷ್ಟು ಬಲಪಡಿಸ್ಬೇಕಂತ ಒಂದು ಮಹತ್ವದ ಜವಾಬ್ದಾರಿ ನನ್ನ ಮೇಲೆ ಕೊಟ್ಟಿದ್ದಾರೆ.
सर इस कार्यक्रम का विशेष क्या था और आज के जो गेस्ट है वो ಹೇಳಿ ಸರ್. ನಮ್ಮ ಹೆಮ್ಮೆ ಸಂಸದರಂತ ಆದ್ರಂತ ರಮೇಶ್ ಜಿಗಜಿಣಗಿ ಸಾಹೇಬರು, ಅದೇ ರೀತಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಅರುಣ್ ಶಾಪೂರ್ಜಿ ಅವರು, ಅದೇ ರೀತಿ ಸಹಕಾರ ಭಾರತೀಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಈಗ ಅವರು ಮಹಾಪೋಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಮೇಶ್ ವೈದ್ಯಜಿ ಅವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ರು. ಅದ್ರ ಜೊತೆಗೆ ನಮ್ಮ ರಾಜ್ಯದ ನೂತನ ರಾಜ್ಯಾಧ್ಯಕ್ಷರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಯಾರ್ಯಾರನ್ನ ಈ ಕಾರ್ಯಕ್ರಮದಲ್ಲಿ ನಾವು ಆಮಂತ್ರಣ ಕೊಟ್ಟಿದ್ವಿ ಅದರಲ್ಲಿ ಯಾರೂ ಕಾರ್ಯಕ್ರಮ ಮಿಸ್ ಮಾಡಿಲ್ಲ, ಯಾರೂ ತಪ್ಪಿಸಿಲ್ಲ ಅಂತಕ್ಕಂಥದ್ದು ಒಂದು ಬಹಳ ಸಂತೋಷದಾಯಕ ಸುದ್ದಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಈ ಒಂದು ಸಹಕಾರ ಸಂಘದ ಅಧ್ಯಕ್ಷರು ನನ್ನ ಆತ್ಮೀಯವಾಗಿ ಪ್ರಭುದೇವ್ ಮಾಧವರವರೇ, ರಾಷ್ಟ್ರೀಯ ಸಹಕಾರಿ ಸಂಘದ ಸಂರಕ್ಷಕರಾದಂತಹ ರಮೇಶ್ ವೈದ್ಯರವರೇ, ವಿಧಾನ ಪರಿಷತ್ ಸದಸ್ಯರವರೇ, ಇಂದಿನ ನಮ್ಮ ಇವ್ರದ್ದು ನಮ್ಮ ಎಸ್ ಬಿಜಾಪುರ ಜಿಲ್ಲೆಯ ಡಿಸಿಸಿ ಬ್ಯಾಂಕಿನ ಆಡಳಿತಗಾರರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳು ಸಹಕಾರಿ ಭಾರತದ ನರಸಿಂಹ ಕಾಮತ್ ಅವರೇ, ಹಿಂದಿನ ಅಧ್ಯಕ್ಷರು ಈ ಹಿಂದಿನ ಅಧ್ಯಕ್ಷರು ನಾಯಕರವರೇ, ಗೌರವ ಸನ್ಮಾನಿತರಾಗಿರ್ತಕ್ಕಂಥ ಪರಶುರಾಮ್ ಎಲ್ಲರವರೇ, ರಾಜಶೇಖರ ಗುರುದೀನಿ ಸಾಹೇಬರವರೇ, ಪಿ.ಟಿ. ವಿಜಯರವರೇ, ನಮ್ಮ ಇನ್ನೊಬ್ಬ ಸಹಕಾರ ಭಾರತದ ನಮ್ಮ ಇಂಡಿ ತಾಲೂಕಿನ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥ ಶ್ರೀಮಂತನ ಇಂಡಿಯಾ ಅವರೇ, ಚಂದ್ರಣ್ಣ ಕೌಟ್ಲಿ ಅವರೇ, ಇನ್ನೊಬ್ಬ ರಾಜೇಶ್ ದೇವಗಿರಿ ಅವರೇ, ಬಹುಶಃ ನಮ್ಮ ರಾಜಕಾರಣದ ಜೀವನದಲ್ಲಿ ಮೊಟ್ಟ ಮೊದಲಿಗೆ ನಾನು ನೋಡುವುದು ಏನಪ್ಪಾ ಅಂದ್ರೆ ಕಾರ್ಯಕ್ರಮದ ಕಾಲದಲ್ಲಿ ಎಷ್ಟು ಜನ ಹೆಸರದವೋ ಎಲ್ಲಾ ಜನರಿಗೆ ಮುಖ್ಯವಾಗಿ ಪ್ರೆಸೆಂಟ್ ಮಾಡುವುದು ಬಹಳ ಶ್ರೇಷ್ಠವಾದಂತ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ನನ್ನ ರಾಜಕೀಯ ಜೀವನದ ಮೊಟ್ಟ ಮೊದಲನೇ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ನಾನು ಮಾಡ್ತೀನಿ. ಯಾಕಂದ್ರೆ ಯಾವತ್ತೂ ಕೂಡ ಇದೇನು ಸಹಕಾರ ಭಾರತೀಯ ಅನ್ನುವ ಕಾರ್ಯಕ್ರಮ ಅಲ್ಲ, ಈ ಸಂಸ್ಥೆಯಲ್ಲಿ ನಾನು ಯಾವತ್ತೂ ಕೂಡ ನಾನು ಭಾಗಿಯಾಗಿಲ್ಲ. 5 ದಿನದಲ್ಲಿ ಹೋಗಿರ್ತಾರೆ ಅಷ್ಟೇ, ಆದ್ರೆ ನಾನು ಯಾವುದೋ ಟೈಮಿಲ್ಲ, ನಾನು ಹೋಗಿದ್ದು ಬಹಳ ಜನರಿಗೆ ನಾನು ಸಹಕಾರ ಭಾರತೀಯ ಸಹಕಾರ ಭಾರತೀಯ ಅಂದ್ರೆ ಏನು ಈಗ ಎಲ್ಲರ ಕುಟುಂಬವರೇ ಇನ್ನೂ ಸಹಕಾರ ಭಾರತೀಯ ನನ್ನ ಕೇಳಿಕೊಂಡಾಗ ಯಾರಿಗೆ ಇದು ಎಲ್ಲ ಗರ್ವದಾಗಿಲ್ಲ. ಒಬ್ಬರಿಂದ ಇನ್ನೊಬ್ಬರು ಜೊತೆ ಇದ್ದಾಗ ಅದೇ ಸಹಕಾರ ಭಾರತೀಯ ಅಂತಕ್ಕಂಥದ್ದು ಇದು ನನ್ನ ಭಾವನೆ. ಈಗ ನೋಡಿ ಬಡ್ಡಾಗ ನಾನು ಒಂದು ಕುಟುಂಬಕ್ಕೆ ನಾನು ಬಡ್ಡಾಡೋದು ಕುಟುಂಬ ಇಬ್ಬರು ಅನುದಾನ ಕೊಡ್ತೇವೆ. ಈಗ ಅರ್ಥಾಂತರಿದ್ರು ಮನೆ 20 ಮಂದಿ ಎಲ್ಲಿದ್ದಾರ ಅವ್ರೇನು ನಾಳೆ ಸಾಹಿತ್ಯಪ್ಪ ಒಟ್ಟಿಗೆ ಹೋಗಿದ್ರು. ಬಹಳ ಜನ ಒಂದೇ ಅಷ್ಟು ಜನ ಇದ್ರು. ಇದೇ ಒಂದು ಸಹಕಾರ ಭಾರತೀಯ ಅಂತ ಹೇಳಿ ನಾವು ಹೇಳ್ಬೋದು. 10 ಜನ ಇರ್ಬೋದು, 150 ಜನ ಇರ್ಬೋದು, 20
ವಿಜಯಪುರ ಜಿಲ್ಲಾ ಘಟಕ, ವಿಜಯಪುರ ಜಿಲ್ಲೆಯ ಜಿಲ್ಲಾ ಸಮಿತಿ, ಜಿಲ್ಲಾ ಮಹಿಳಾ ಸಮಿತಿ, ಜಿಲ್ಲಾ ಪ್ರಮುಖ ಸಮಿತಿಗಳ ಪದವಿಗಳನ್ನು ಸಮಾರಂಭದಲ್ಲಿ ಘನತೆಯನ್ನು ಭಾಗದ ಜನಪ್ರಿಯ ಸಂಸದರಾದಂತಹ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬ್ರೆ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಶ್ರೀ ಗುರುದೇವ್ ಹಾಗೂ ಮಾತೃಗಳನ್ನ ಒಳಗೊಂಡು ಎಲ್ಲ ಗಣ್ಯ ವ್ಯಕ್ತಿಗಳೇ, ಈಗಲೂ ನಿಮ್ಮ ಪೊಲೀಸ್ ಕರೆಸಿಕೊಂಡು ಸನ್ಮಾನ ಮಾಡೋದಕ್ಕೆ ಒಂದೇದಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ನಮಸ್ಕಾರಗಳನ್ನ ಹೇಳಲು ಇಷ್ಟಪಡ್ತೇನೆ. 12ನೇ ಶತಮಾನದ ವಿಚಾರಗಳು ಈ ನಮ್ಮ ಮಕ್ಕಳಿಗೆ ಕಲಿಕೆಯ ಉದ್ದೇಶದಿಂದ ಎಲ್ಲ ಒಬ್ಬ ಚಾಲಕನ ಹಿಡಿದುಕೊಂಡು ಐಎಎಸ್ ಅಧಿಕಾರಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇರುವಂತಹ ಕಾಲಘಟ್ಟದಲ್ಲಿ ಶಿವಶರಣದ ವಿಚಾರಗಳು, ವಚನಗಳು ಬೇರೆ ವಿಚಾರಗಳು, ಶಿವಶರಣ ಹೊಸ ವಿಚಾರಗಳು ಅವರಿಗೆ ದೊರೆಯದಂತೆ ಆಗಲೇ ನಮ್ಮ ದೇಶದಿಂದ ಮಕ್ಕಳಿಗೆ ಹೇಳಿ ಅವರು ಬೇರೆ ವಿಧಾನದಲ್ಲಿ ಮೊದಲು ಪ್ರಶ್ನೆಗಳನ್ನು ಹೇಳಿ ನಿಮ್ಮೊಳಗೆ ಬಸವೇಶ್ವರ 950 ವಚನಗಳ ಭಾಷಣ ಮಾಡಿದ್ದಾರೆ. ಶಿವಶರಣ ವಿಚಾರಗಳು ಮಹಾಂತರ ವಿಚಾರಗಳು ಯಾವುದೇ ಒಂದು ಜಾತಿ ಧರ್ಮ ಪ್ರದೇಶಕ್ಕೆ ಸೀಮಿತ ಆಗಿರುವುದಿಲ್ಲ. ಯಾವ ಜಾತಿ ಸಂಬಂಧಪಟ್ಟಿದ್ದಾರೆ, ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾರೆ, ಯಾವ ಈ ಸಂತೋಷಗಳು ಅದೇ ರೀತಿ ಹಲವಾರು ವಿಚಾರಗಳನ್ನು ನಾವು ಸಾಹಿತ್ಯದಲ್ಲಿ ಹಲವಾರು ವಿಚಾರಗಳು ಯಾವ ಜಾತಿ ಧರ್ಮ ಸಮಾಜದ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸುವಂತಹ ಒಂದು ಚಳವಳಿ ಸಾವಿರಾರು ವರ್ಷಗಳಿಂದ ಒಳಗಾದಂತಹ ಲಿಂಗಗಳು ಮತ್ತು ಜಾತಿ ಪರಾಕ್ರಮದ ಕಾರಣದಿಂದಾಗಿ ಸೊಸೈಟಿ ಮತ್ತು ಬಹುಭಾಗ ಅವರನ್ನ ಬೇರೆ ಆಧ್ಯಾತ್ಮಿಕವಾಗಿ ಮುನ್ನಡೆಸಿರುವಂತಹ ಒಂದು ಚಳವಳಿಯನ್ನು ಹೇಳಿ ಕೆಲವು ವಚನಗಳು ಭಾಷಣ ಮಾಡಿದ್ದೇನೆ. ಅದಕ್ಕಾಗಿ ನಾವೆಲ್ಲ ಸನ್ಮಾನ ನಮಗೆ ಬೇರೆ ಬೇರೆ ಜೊತೆ ಕೆಲಸದಲ್ಲಿದ್ದೆ, ವೃತ್ತಿಯಿಂದ ಹೋಗ್ಬೇಕು ನಾನು. ಆದರೂ ಕೂಡ ಅವಕಾಶ ಕೊಡ್ತೀವಿ. ಸಹಕಾರ ನಮ್ಮೆಲ್ಲ ಭೇದ ಭಾವವಾಗಿ ಸೊ ನಾವು ಸಹಕಾರದ ತತ್ವದಲ್ಲಿ ಇದೆಲ್ಲ ಇದನ್ನ ನಮ್ಮ ಸಾಕಷ್ಟು ಹಿರಿಯರು ಇದರ ಬಗ್ಗೆ ವಿಚಾರ ಮಾಡಿ ಸಹಕಾರ ತತ್ವವನ್ನು ನಮ್ಮ ದೇಶದಲ್ಲಿ ಸಾಕಷ್ಟು ಸಮಾಜ ಅಂತಹ ಎಲ್ಲ ಸಹಕಾರಿಗಳಿಗೆ ಮತ್ತೊಮ್ಮೆ ನನ್ನ ಅನುಕೂಲವಾದಂತಹ ವಂದನೆಗಳನ್ನು ಸಲ್ಲಿಸಿ ಇಲ್ಲಿ ನಿಂತುವರೆಲ್ಲ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಸಂಘಟಕರಿಗೆ ವಿಶೇಷವಾಗಿ ಪ್ರಶಾಂತ್ ದಾಸ್ ಅವರಿಗೆ ನಿಲುವಳಿಯವರಿಗೆ ಅವರನ್ನು ಇಡೀ ಶ್ರೀಮಂತರಿಗೆ ಎಲ್ಲರಿಗೂ ಕೂಡ ಅನುಕೂಲವಾದ ವಂದನೆಗಳನ್ನು ಸಲ್ಲಿಸಿ